ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದಾರೆ, ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್. ಏನಿವತ್ತಿನ ವ್ಲಾಗಿನ ಕಂಟೆಂಟ್ ಅಂತ ಯೋಚಿಸ್ತಾ ಇರ್ತೀರಾ. ಆಲ್ರೆಡಿ ನೀವೆಲ್ಲ ತಮ್ಮನೆಲ್ಲ ನೋಡೇ ಇರ್ತೀರಾ. ಇದು ಸ್ಯಾರಿ ಕಲೆಕ್ಷನ್ ಆಗಿರುತ್ತೆ. ಅದು ವರಮಹಾಲಕ್ಷ್ಮಿದು. ನಾವು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಕೂರಿಸ್ತೀರಿ. ಅದಕ್ಕೆ ಲೈಕ್ ಲಕ್ಷ್ಮಿ ಸೀರೆ ಆಗಿರಲಿ, ಮತ್ತು ನಾವು ನಮ್ಮಮ್ಮ, ನಾನು, ನಮ್ಮ ಅಕ್ಕ 3 ಜನನೂ ಸ್ಯಾರಿ ತೊಗೊಂಡಿದ್ದೀರಿ ಅದಕ್ಕಂತ. ಮತ್ತು ಸ್ಯಾರಿಗೆ ಬ್ಲೌಸು 3 ಜನನೂ ಸೇಮ್ ಆಗಿದೆ. ಅದು ಡಿಫ್ರೆಂಟ್ ಪ್ಯಾಟ್ರನ್ ವಿಚ್ ಇಸ್ ಈಗ ಟ್ರೆಂಡಿಂಗ್ ಆಗಿರೋ. ಸೊ ನಾನಿವತ್ತು ಯಾವ್ಯಾವ ಸ್ಯಾರಿ ತೊಗೊಂಡಿದ್ದೀರಿ, ಯಾವ್ಯಾವ ಕಲರ್, ಮತ್ತು ವರಮಹಾಲಕ್ಷ್ಮಿದು ಸ್ಯಾರಿ ಯಾವುದು ಅಂತ ಎಲ್ಲ ತೋರಿಸ್ತೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಫಸ್ಟು ದೇವ್ರದೇ ತೋರಿಸಿದ್ರೆ ಚೆನ್ನಾಗಿರುತ್ತಾ? ಇಲ್ಲ, ಕ್ಯೂರಿಯಾಸಿಟಿ ಇರಬೇಕಲ್ವಾ. ಸೊ ಈಗ ನಾನು ಫಸ್ಟು ನಮ್ಮ 3 ಜನನೂ ತೊಗೊಂಡಿರೋದು ಸೆಲ್ಫ್ ಸ್ಯಾರೀಸು. ಮೀನ್ಸ್ ಒಂದೇ ಕಲರ್ ಇರುತ್ತೆ, ಅಂದರೆ ನಾಟ್ ಸೆಲ್ಫ್ ಸ್ಯಾರೀಸ್ ಬಾರ್ಡರು ಡಿಫ್ರೆಂಟ್ ಕಲರ್ ಆ ಥರ ಏನಿಲ್ಲ. ಸೆಲ್ಫ್ ಕಲರು, ಸಿಂಗಲ್ ಕಲರ್ ಸ್ಯಾರೀಸು. 3 ಜನದ್ದು ಡಿಫ್ರೆಂಟ್ ಕಲರ್ ತೊಗೊಂಡಿದ್ರಿ. ನಮ್ಮಮ್ಮ ಸ್ಯಾರಿ ತೋರಿಸ್ತೀನಿ ನಿಮ್ಗೀಗ, ವಿಚ್ ಈಸ್ ಬ್ಯೂಟಿಫುಲ್. ಅಂದರೆ ನಾನು ಫಸ್ಟು ನಮ್ಮಮ್ಮ ತೊಗೊಂಬಂದಾಗ ಏನು ಇಂಥ ತಂದಿದ್ಯಾ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಮ್ಮಮ್ಮ ಬ್ಲೌಸ್ ಜೊತೆ ಕಾಂಟ್ರಾಸ್ಟ್ ಮಾಡಿ ನೋಡಿದಾಗ ನಾನು ಈ ಸ್ಯಾರಿ ಎತ್ಕೋಬೇಕಾಗಿತ್ತಲ್ಲ ಅಂತ ಅನ್ನಿಸ್ತು ನನಗಂತೂ. ಸೊ ಈಗ ನಮ್ಮಮ್ಮ ಸ್ಯಾರಿ ತೋರಿಸ್ತೀನಿ. ಸೊ ದಿಸ್ ಒನ್ ಈಸ್ ಮೈ ಮದರ್ ಸ್ಯಾರಿ. ರೆಡ್ ಕಲರ್ ಇದೆ ಈ ಸ್ಯಾರಿ. ನಮ್ಮಮ್ಮ ತೊಗೊಂಬಂದಾಗ ನಾನು ಏನು ಓಂ ಶಕ್ತಿಗೆ ಹೋಗೋಕ್ಕೆ ತೊಗೊಂಡಿದ್ಯಾ ಅಂತ. ಬಟ್ ಈಗ ಆಮೇಲೆ ನಾನು ರೀಲ್ಸಲ್ಲೆಲ್ಲ ನೋಡಿದ್ಮೇಲೆ ವಿಚ್ ಈಸ್ ದಿಸ್ ಕಲರ್ ಈಸ್ ಆಲ್ಸೋ ಅ ಟ್ರೆಂಡ್ ಈಗ ನೋಡಿ. ಇದು ಕ್ರೇಪ್ ಸ್ಯಾರಿ ಅಂತೆ. ದಿಸ್ ಒನ್ ಈಸ್ ಕ್ರೇಪ್. ನೋಡ್ಬೋದು ರೆಡ್ ಕಲರ್. ಹೆಂಗೆ ತೋರಿಸ್ಲಿ ನಿಮಗೆ ಅಂತ ಗೊತ್ತಾಗ್ತಿಲ್ಲ. ತೆಗೆದ್ರೆ ನೀಟಾಗಿ ಮರ್ಚ್ಬೇಕು, ಮತ್ತೆ ನಮ್ಮಮ್ಮ ಆಮೇಲೆ ಇಲ್ಲಾಂದ್ರೆ ಮಕ್ಕೂಗಿದ್ದಾರೆ. ನೀಟಾಗಿ ಮರ್ಚ್ಬೇಕು ನೋಡಿ. ಈಗ ಕಾಣಿಸ್ತೆ ನೋಡಿ, ವಿಚ್ ಈಸ್ ರೆಡ್ ವಿತ್ ಗೋಲ್ಡ್ ಬಾರ್ಡರ್. ಮತ್ತು ನಮ್ಮಮ್ಮ ಬೇಬಿ ಕುಚ್ ಹಾಕ್ಸಿದ್ದಾರೆ ಇದಕ್ಕೆ ಚಿಕ್ಕದಾಗಿರಲಿ ಅಂತ. ನೋಡಿ, ಚಿಕ್ಕದಾಗಿ ಬೇಬಿ ಕುಚ್ ಹಾಕಿದ್ದಾರೆ. ಇದು ನಮ್ಮಮ್ಮನ ಸ್ಯಾರಿ. 1 ಮಿನಿಟ್. ಸೊ ಇದಕ್ಕೆ ಕಾಂಟ್ರಾಸ್ಟ್ ಆಗಿ ನಮ್ಮಮ್ಮ ಹೊಲಿಸಿರೋ ಬ್ಲೌಸ್ ಬಂದ್ಬಿಟ್ಟು ದಿಸ್ ಒನ್ ವೈಟ್. ಆ್ಯಕ್ಚುಲಿ ಇದು ಹಾಫ್ ವೈಟ್, ಓಕೆನಾ? ಹಾಫ್ ವೈಟ್. ನಿಮಗೆ ಯಾವ ಥರ ಕಾಣಿಸಿದೆಯೋ ಕರೆಕ್ಟಾಗಿ ನಂಗೆ ಗೊತ್ತಾಗ್ತಿಲ್ಲ. ಹಾಫ್ ವೈಟು ಅಂದರೆ ವೈಟ್ ಅಂದರೆ ಪ್ಯೂರ್ ವೈಟ್ಗಿಂತ ಇದಕ್ಕೆ ಕ್ರೀಮಿಶ್ ಸ್ವಲ್ಪ ಮಿಕ್ಸ್ ಆಗಿದ್ದರೆ ಸೊ ಹಾಫ್ ವೈಟ್. ಅದು ಅವರು ಏನು ಡಿಸೈನ್ ಇಕ್ಸಿಲ್ಲ. ಇದು ಈಗಂತೂ ಈ ಬ್ಲೌಸಸ್ ತುಂಬ ಟ್ರೆಂಡಿಂಗಲ್ಲಿದೆ. ಅದು ಸಿಂಗಲ್ ಕಲರ್ ಸ್ಯಾರಿಗೆ ವೈಟ್ ಬ್ಲೌಸ್ ಅಂತೂ ಈಗ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಸೀರೆ ಅಂಗಡಿಯಲ್ಲಿ ನಾವು ಸೀರೆ ನೋಡೋಕೆ ಹೋಗಿದಾಗೆಲ್ಲ ಅವರೇ ವಿತ್ ಅಟ್ಯಾಚ್ ಈ ಥರ ಬ್ಲೌಸಸ್ ಪೀಸ್ನ ಸ್ಯಾರಿ ಕೊಟ್ಬಿಟ್ಟಿದ್ದಾರೆ. ಸೊ ಇದು ನಮ್ಮಮ್ಮನ ಬ್ಲೌಸ್. ಇಲ್ಲಿ ನೋಡ್ಬೋದು, ಅಂದರೆ ಇದರಲ್ಲಿ ಕೆಳಗಡೆ ಬಾರ್ಡರ್ ಕೊಟ್ಟಿರ್ತಾರಲ್ಲ, ಸೊ ಕೈಗೆ ಈ ಥರ ಬಾರ್ಡರ್ ಇದೆ, ಅದರಲ್ಲೇ ಬಂದಿದ್ದು. ಇದು ನಮ್ಮಮ್ಮ ಬ್ಲೌಸ್. ಆ್ಯಂಡ್ ಈಗ ನಮ್ಮಕ್ಕ ಸ್ಯಾರಿ ಟೈಮ್. ನಮ್ಮಕ್ಕ ಸ್ಯಾರಿ ತೋರಿಸ್ತೀನಿ. ನಮ್ಮಕ್ಕ ಸ್ಯಾರಿ ಅಂದರೆ ಹೆಂಗೆ, ನಮ್ಮಕ್ಕ ಸ್ಯಾರಿನೂ ಸಖತ್ತಾಗಿದೆ. ಬಟ್ ನನಗೆ ಆಪ್ಷನ್ ಇರಲಿಲ್ಲ. ಅಂದರೆ ನಮ್ಮ ಮನೇಲಿ ಫಸ್ಟ್ ಬಂದಾಗ ನಮ್ಮ ಅಕ್ಕ ಇದು ನನಗೆ ಬೇಕು ಅಂತ ಅಂದ್ಬಿಟ್ಟಿದ್ಲು. ಸೊ ಅದು ಅವಳಿಗೆ ಹೋಯಿತು. ನಾನು ಡಿಫ್ರೆಂಟ್ ಕಲರ್ ಎತ್ಕೊಂಡೆ. ಕ್ಯೂರಿಯಸ್ ಆಗಿದ್ದೀರಾ? ನಾನು ಕ್ಯೂರಿಯಸ್ ಆಗಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ. ಬ್ಲೂ ಕಲರ್, ಬ್ಲೂ ಒನ್ ವಿಚ್ ಈಸ್ ವಿತ್ ಸಿಲ್ವರ್ ಬಾರ್ಡರ್ ಇದೆ, ಬ್ಲೂ ಕಲರ್. ಮತ್ತು ಇದನ್ನು ನಿಮಗೆ ಫುಲ್ ತೋರಿಸ್ತೀನಿ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ಅಂದರೆ ಯೂಶುವಲ್ ಆಗಿ ಬಾರ್ಡರ್ ಕೆಳಗಡೆ ಬರುತ್ತಲ್ವಾ, ಬಟ್ ಇದಕ್ಕೆ ಮೇಲೂ ಅಲ್ಲ ಕೆಳಗೂ ಅಲ್ಲ, ಮಿಡಲಲ್ಲಿ ಬಾರ್ಡರ್ ಇದೆ ಒಂಥರ ಡಿಫ್ರೆಂಟಾಗಿ. ನಾನು ಹೇಳ್ದೆ ಅಲ್ವಾ ಬಾರ್ಡರ್ ಡಿಫ್ರೆಂಟ್ ಆಗಿದೆ ಅಂತ. ನೋಡಿ, ಇದು ಲೆಂತ್ ಆಫ್ ಸ್ಯಾರಿಯಲ್ಲಿ ಮಧ್ಯದಲ್ಲಿ ಈ ಥರ ಬಂದಿರೋದು. ಸೊ ಫುಲ್ ಎಂಡಲ್ಲಿ ನಾರ್ಮಲ್ ಪ್ಲೇನ್ ಇದೆ, ಇಲ್ಲಿ ಮಧ್ಯದಲ್ಲಿ ಈ ಥರ ಇದೆ. ಅಂದರೆ ಇದೊಂಥರ ಡಿಫ್ರೆಂಟು. ಸೊ ಇದು ನಮ್ಮ ಅಕ್ಕ ಎತ್ಕೊಂಡ್ಲು. ಇವಳಿಗೆ ಬ್ಲೂ, ಅಮ್ಮಗೆ ರೆಡ್,
ನನ್ನ ಕಲರ್ ಯಾವುದು ಅಂತ ಯೋಚಿಸ್ತಿದ್ದೀರಾ. ಮತ್ತು ನಮ್ಮ ಅಕ್ಕ ಬ್ಲೌಸ್ ತೋರಿಸ್ತೀನಿ ಇವಾಗ ನಿಮಗೆ. ಸೊ ನಮ್ಮಮ್ಮದು ನಮ್ಮ ಅಕ್ಕದು ಸೇಮ್ ಹಾಫ್ ವೈಟು, ಸೇಮ್ ಅಂದರೆ ಒಂದೇ ಅಂಗಡಿಯಲ್ಲೇ ತೊಗೊಂಡಿದ್ದು. ಜಾಕೆಟ್ ಬ್ಲೌಸ್ದು ಒಂದೇ ಅಂಗಡಿಯಲ್ಲಿ ತೊಗೊಂಡಿದ್ದು ಬ್ಲೌಸ್ ಪೀಸ್ನ. ಸೊ ಅವಳು ಸೇಮ್, ಬಟ್ ಅವಳು ಡಿಫ್ರೆಂಟಾಗಿ ಹೊಲಿಸಿದ್ದಾಳೆ ಅಷ್ಟೇ. ನಮ್ಮಕ್ಕ ಹಿಂದೆಗಡೆ ಓವಲ್ ಶೇಪ್ ಇಕ್ಸಿದ್ದಾಳೆ, ಮತ್ತು ಫ್ರಂಟಿಗೆ ಒಂಥರ ವಿ ನೆಕ್ ಕೊಡಿಸಿದ್ದಾಳೆ. ಸೊ ಇದು ನಮ್ಮ ಅಕ್ಕದು ನೋಡ್ಬೋದು. ಅಂದರೆ ಈ ಬಾರ್ಡರು ಇದ್ರ ವೈಟ್ ಮೇಲೆ ಗೋಲ್ಡ್ ಕೊಟ್ಟಿರೋದಿದೆ, ಸೊ ಅದು ಸಕ್ಕತ್ತಾಗಿ ಕಾಣಿಸ್ತಿದೆ. ಬ್ಲೌಸುಗಳು ಆದರೆ ಇವಳಿಗೆ ಟ್ಯಾಗ್ ಬಂದಿಲ್ಲ, ಅಂದರೆ ಇವಳು ಹೇಳಿರೋ ಸರ್ಕಲ್ಗೆ, ಸೊ ಟ್ಯಾಗ್ ಇಲ್ಲ ಇದಕ್ಕೆ. ಆ್ಯಂಡ್ ನನ್ನ ಸ್ಯಾರಿ ಯಾವುದು ಅಂತ ತೋರಿಸೋ ಟೈಮ್ ಬಂದ್ಬಿಟ್ಟಿದೆ ಈಗ. ನಿಮಗೆ ಯೂಶಲಾಗಿ ಅನಿಸುತ್ತೆ, ಇವನ್ ನನಗೆ ಅನ್ನಿಸ್ತು, ಇವರಿಬ್ಬರ ಕಲರ್ಸ್ ಮುಂದೆ ನನ್ನ ಕಲರ್ ಸ್ವಲ್ಪ ಡಿಮ್ಮು, ಓಕೆನಾ. ಅಂದರೆ ನನಗೆ ಅಮ್ಮ ಚಾಯ್ಸ್ ಕೊಟ್ಟಿದ್ರು ರೆಡ್ ಎತ್ಕೊಳ್ಳೋಕ್ಕೆ, ಬಟ್ ನನಗೆ ಬೇಡ ಅನ್ನಿಸ್ತು. ಸೊ ನನ್ನ ಸ್ಯಾರಿ ಕಲರ್ ಬಂದ್ಬಿಟ್ಟು ಮಸ್ಟರ್ಡ್ ಎಲ್ಲೋ. ನನ್ನ ಸ್ಯಾರಿ ಕಲರ್ ಬಂದ್ಬಿಟ್ಟು ಮಸ್ಟರ್ಡ್ ಎಲ್ಲೋ ವಿತ್ ಗೋಲ್ಡ್ ಕಲರ್ ಬಾರ್ಡರ್, ಜರಿ ಬಾರ್ಡರ್. ಸೊ ದಿಸ್ ಇಸ್ ಮೈ ಸ್ಯಾರಿ. ನಂದು ಫುಲ್ಲು ಪ್ಲೇನ್ ಸ್ಯಾರಿ, ಏನು ಇಷ್ಟೇ ಬಾರ್ಡರ್, ಇಷ್ಟೇ ಫುಲ್ ಪ್ಲೇನ್ ಸ್ಯಾರಿ. ಏನು ಅಕ್ಕ ಥರ ಮಧ್ಯದಲ್ಲಿ ಬಾರ್ಡರ್ ಏನಿಲ್ಲ, ಕಂಪ್ಲೀಟ್ಲಿ ಪ್ಲೇನ್. ಸಿ ನನ್ನ ಸ್ಯಾರಿ ಅಲ್ವಾ, ನಾನು ಮೇಲೆ ಹಾಕೋತೀನಿ. ನನಗೆ ಈ ಕಲರ್ ಅಂದರೆ ಈ ಥರ ಕಲರ್ ಸ್ಯಾರಿ ಯಾವುದು ಅಂದರೆ ನಾವು ಯೂಶ್ವಲಾಗಿ ಸ್ಯಾರಿ ಹಾಕೋದೇ ಕಮ್ಮಿ. ಒಕೇಶ್ನಲಿ ಅದಾದ್ರೆ ಹಬ್ಬಕ್ಕೆ ಮಾತ್ರ ಸ್ಯಾರಿ ಹಾಕೋದು. ಅದಕ್ಕೇ ಈ ಕಲರ್ ಸ್ಯಾರಿ ಇರಲಿಲ್ಲ, ಈ ಕಲರ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ. ಇವನ್ ನಾನು ಈ ಕಲರ್ನ ಟ್ರೈಯೂ ಮಾಡಿಲ್ಲ, ಆದರೆ ಈ ಕಲರ್ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡು ನಾನು ಎತ್ಕೊಂಡಿದ್ದೀನಿ. ಕಾಣಿಸ್ತಿದೆ ಚೆನ್ನಾಗೆ. ಮಸ್ಟರ್ಡ್ ಎಲ್ಲೋ ಒನ್. ಆ್ಯಂಡ್ ಇದಕ್ಕೂ ಬೇಬಿ ಕುಚ್ ಹಾಕ್ಸಿದ್ದಾರೆ ಅಮ್ಮ, ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡ್ ಬೇಡ ಅಂತ ನೋಡ್ಬೋದು. ಬೇಬಿ ಕುಚ್ ಹಾಕಿದ್ದಾರೆ. ಮತ್ತು ಅಕ್ಕ ಸ್ಯಾರಿಗೂ ಬೇಬಿ ಕುಚ್ಚೆ ಹಾಕಿರೋದು. ಬಟ್ ಅಕ್ಕ ಸ್ಯಾರಿಯಲ್ಲಿ ಎದ್ದು ಕಾಣಿಸುತ್ತೆ, ಯಾಕಂದರೆ ಆ ಬ್ಲೂ ಕುಚ್ಗೆ ಸಿಲ್ವರ್ ಕಲರ್ ಥ್ರೆಡ್ ಯೂಸ್ ಮಾಡಿರೋದ್ರಿಂದ ಅದೊಂಥರ ಎದ್ದು ಕಾಣಿಸ್ತು. ನಂಗೆ ಅವಳು ಕುಚ್ ಹಾಕಿರೋದು ತುಂಬ ಇಷ್ಟ ಆಯಿತು. ವೈಟ್ ಬೇಬಿ ಕುಚ್ಚಾದ್ರೂ ನೋಡೋಕೆ ಚೆನ್ನಾಗಿದೆ. ಸ್ಯಾರಿ ಎಲ್ಲ ಎಳ್ದಿಕ್ಬಿಟ್ಟಿದ್ದೀನಿ ನಾನು ನಮ್ಮ ಅಕ್ಕದು. ಆ ಬಾರ್ಡ್ರ್ ತೋರ್ಸೋಕೆ ಹೋಗಿ ವಿಡಿಯೋ ಆದಮೇಲೆ ಎಲ್ಲ ನೀಟಾಗಿ ಮಡಚಿಡ್ಬೇಕು. ಸೊ ನೋಡ್ಬೋದು, ಇದು ನಮ್ಮ ಅಕ್ಕ ಸ್ಯಾರಿ ಕುಚ್ಚು. ಆ ಬ್ಲೂ ಕಲರ್ಗೆ ಗ್ರೇ ಕಲರ್, ಸಿಲ್ವರ್ ಕಲರ್, ಸಾರಿ, ಆ ಬ್ಲೂ ಕಲರ್ಗೆ ಸಿಲ್ವರ್ ಕಲರ್ ಎದ್ದು ಕಾಣಿಸ್ತಿದೆ. ಸೊ ಸಕ್ಕತ್ತಾಗಿದೆ, ಅದಂತೂ ನನಗೆ ಇಷ್ಟ ಆಯಿತು. ಅಂದರೆ ನಂದು ಮಸ್ಟರ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಕಾಣಿಸ್ತಿದೆ, ಬಟ್ ಅಷ್ಟೇ ಎದ್ದು ಕಾಣಿಸ್ತಿಲ್ಲ. ಅಂದರೆ ಸ್ವಲ್ಪ ಸಿಮಿಲರ್ ಟೈಪ್ ಕಾಣಿಸುತ್ತೆ. ಅಮ್ಮಗೆ ರೆಡ್ ಕಲರ್ಗೆ ಗೋಲ್ಡ್ ಕಲರ್ ಹಾಕಿದರೆ ಅಮ್ಮದು ಕಾಣಿಸುತ್ತೆ, ಬಟ್ ನಮ್ಮ ಅಕ್ಕದು ಹೈಲೈಟಾಗಿ ಕಾಣಿಸುತ್ತೆ ಆ ಕಲರ್ ಸಿಲ್ವರ್ ಇರೋದಕ್ಕೋಸ್ಕರ, ಓಕೆನಾ. ಆ್ಯಂಡ್ ಈಗ ನಾನು ತೋರಿಸೋದು ನನ್ನ ಬ್ಲೌಸ್ ನಾನು ಹೇಗೆ ಹೊಲಿಸಿದ್ದೀನಿ ಅಂತ. ಸೊ ನಂದು ಈ ಕಲರ್ ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು, ನಮ್ಮ ಅಕ್ಕ ಕಲರ್ಗೆ ಮತ್ತು ನಮ್ಮಮ್ಮ ಕಲರ್ ಅವರಿಬ್ರು ಸೇಮು. ನಂದು ಒಂಥರ ಕ್ರೀಮಿಶ್, ಸ್ವಲ್ಪ ಡಿಫ್ರೆಂಟ್ ಇದೆ. ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಒಂದು ನಿಮಿಷ. ಸೊ ನೋಡಿ, ಇದು ಹಾಫ್ ವೈಟು, ಇದು ಕ್ರೀಮಿಶು. ಅಂದರೆ ಡಿಸೈನ್ಸ್ ಎಲ್ಲ ಫುಲ್ ಡಿಫ್ರೆಂಟು. ನಂದು ರೋಸ್ ಗೋಲ್ಡ್ ಕಲರಲ್ಲಿದೆ, ಇವ್ರದ್ದು ಗೋಲ್ಡಲ್ಲಿದೆ ನೋಡಿ. ಇದು ಬಂದ್ಬಿಟ್ಟು ನಮ್ಮಮ್ಮ ಒಂದು ಶಾಪಲ್ಲಿ ಮೀಟರ್ ನಾರ್ಮಲಾಗಿ ತೊಗೊಂಡಿದ್ದೆ, ಅದು ಪೀಸ್ ಲೆಕ್ಕ ಆಯಿತು ಅಂತ ತೊಗೊಂಡ್ರು. ಸೊ ಆವಾಗ ನಾನು ನಮ್ಮಮ್ಮ ಅವ್ರಿಗಂತ ತೊಗೊಂಡಿದ್ದು, ಇದು ಅವ್ರಿಗೆ ಆಗಿಲ್ಲ ಅಂದ್ಬಿಟ್ಟು ನಾನು ಈ ಕಲರ್ನ ತೊಗೊಂಡೆ. ಇದು ಆ್ಯಕ್ಚುಲಿ ನನ್ನ ಸ್ಯಾರಿಗೆ, ನನ್ನ ಸ್ಯಾರಿ ಗೋಲ್ಡಿಶ್ ಒಂಥರ ಇರೋದಕ್ಕೆ ನನಗೆ ಇದು ಸೂಟ್ ಆಗುತ್ತೆ. ನಾನು ಯಾವ ಥರ ಬ್ಲೌಸ್ ಹೊಲಿಸಿದ್ದೀನಿ, ಸಾರಿ ಡೋರಿ ನೋಡಿ, ಡೋರಿ ನಾಟ್ ದಿಸ್ ಇಸ್ ಟೈಮ್ ಮಾಡಿಸಿರೋದು. ನೋಡಿ ಕ್ಯೂಟಾಗಿದೆ, ಒಂಥರ ಗೋಲ್ಡ್, ಕ್ರೀಮ್ ಗೋಲ್ಡ್. ಆ್ಯಂಡ್ ಇಲ್ಲಿ ಚಿಕ್ಕದಾಗಿ ಪಫ್ ಇಡ್ಸಿದ್ದೀನಿ, ಜಾಸ್ತಿ ಅಲ್ಲ, ಜಸ್ಟ್ ಚಿಕ್ಕದಾಗಿ ಅಷ್ಟೇ. ಅದಾದಮೇಲೆ ನಾನು ಈ ಸಲ ಹೊಸದು ಟ್ರೈ ಮಾಡ್ತಾಯಿದ್ದೀನಿ,
ಹೊಸ ಪ್ಯಾಟರ್ನ್. ಸೊ ಹಿಂದೆಗಡೆ ವಿ ನೆಕ್ ಇಡ್ಸಿದ್ದೀನಿ ವಿ ಆಗಿ, ಆ್ಯಂಡ್ ಮುಂದೆಗಡೆಗೆ ಒಂದು ಲೈಕ್ ಏನು ಶೇಪ್ ಅಂತಾರ ಗೊತ್ತಿಲ್ಲ ಇದಕ್ಕೆ ನನಗೆ. ನಾನು ಒಂದು ಫೋಟೋ ನೋಡಿ ಕಳಿಸಿದ್ದೆ ಅಂಕಲ್ಗೆ, ಈ ಥರ ಬೇಕು ಹೇಳ್ಕೊಡಿ ಅಂತ. ಸೊ ಆ್ಯಸ್ ಇಟ್ ಈಸ್ ಹೇಗೆ ಕೇಳಿದ್ನೋ ಹಂಗೆ ಹೇಳ್ಕೊಟ್ಟಿದ್ದಾರೆ. ಬ್ಲೌಸ್ ಎಲ್ಲಿ ಹೊಲಿಸಿದ್ದು ಅಂತ ಎಲ್ಲ ಬೇಕಾದರೆ ಡಿ ಎಮ್ ಮಾಡಿ, ನಾನು ನಿಮಗೆ ಲೊಕೇಶನ್ ಹೇಳ್ತೀನಿ, ಎಲ್ಲಿ ಏನು ಎಷ್ಟು ಪ್ರೈಸ್ ಅಂತ ಎಲ್ಲ. ನಿಮಗೆ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾನು ತೋರಿಸೋ ಸ್ಯಾರಿ ಬಂದ್ಬಿಟ್ಟು ನಮ್ಮ ವರಮಹಾಲಕ್ಷ್ಮಿ ದೇವರಿಗೆ ಕೂರಿಸೋ ಸ್ಯಾರಿ. ನಾವು ಇದನ್ನೆಲ್ಲಿ ತಂದಿದ್ದೆ ಅಂದರೆ ಚಿಕ್ಕಪೇಟೆ ಮಾರ್ಕೆಟಲ್ಲಿ ತಂದಿದ್ದು. ಒಬ್ರು ಗೊತ್ತಿರೋ ಅಂಕಲ್ ಹತ್ರ ಹೋಗಿ ನಾವು ತಂದಿದ್ದು ಸ್ಯಾರಿ. ಕಸ್ತೂರಿ ಸೊಸೈಟಿ ಕಸ್ತೂರಿ ಸೊಸೈಟಿ ಸ್ಕಿಲ್ಸ್. ಇವು 3 ತೋರಿಸಿದ್ದು ನಾನು ಕ್ರೇಪು. ಇದು ಬೇರೆ ಕಡೆ ತಗೊಂಡಿದ್ದು, ಇದು ಹೋಗಿ ಮಾರ್ಕೆಟಲ್ಲಿ ತಗೊಂಡಿದ್ದು. ರೇಷ್ಮೆ ಸೀರೆ, ಇದು ರೇಷ್ಮೆ ಸೀರೆ, ಕ್ರೇಪ್ ಅಲ್ಲ. ಆಮೇಲೆ ಅನ್ಕೊಂಬಿಟ್ಟಿರ, ಇದು ರೇಷ್ಮೆ ಸೀರೆ. ನಿಮಗೆ ಏನಾದರೂ ಈ ಸ್ಯಾರೀಸ್, ಈ ಬ್ಲೌಸಸ್, ಮತ್ತು ಬ್ಲೌಸ್ ಬೇರೆ ಕಡೆ, ಸ್ಯಾರಿ ಬೇರೆ ಕಡೆ, ಈ ಸ್ಯಾರಿ ಬೇರೆ ಕಡೆ, ಅದ್ರದ್ದೇನಾದರೂ ಬೇಕಿದ್ರೆ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀನಿ. ಓಕೆ, ಸ್ಯಾರಿನ ತರಕ್ಕೆ ನಾನು ಮತ್ತು ನಮ್ಮಮ್ಮ ಹೋಗಿದ್ದಿದ್ದು. ಅಂದರೆ ನಮ್ಮ ಅಕ್ಕ ಬರಲಿಲ್ಲ, ನಾನು ಮತ್ತು ನಮ್ಮಮ್ಮ ಇಬ್ಬರೇ ಹೋಗಿದ್ದಿದ್ದು. ಆ್ಯಕ್ಚುಲಾಗಿ ನಮ್ಮಮ್ಮಗೆ ಇನ್ನೊಂದು ಸ್ಯಾರಿ ಇಷ್ಟ ಆಗಿತ್ತು, ಬಟ್ ನಾನಂತೂ ನಂಗೆ ಇದೇ ಸ್ಯಾರಿ ಬೇಕು ಅಂತ ನಾನು ಆಟ ಆಡ್ತಿದ್ದೆ. ಯೂಶುವಲಾಗಿ ದೇವರಿಗೆ ಡಾರ್ಕ್ ಕಲರ್ ಸೀರೆಸ್ ಹಾಕ್ತಾರೆ. ಅಂದರೆ ಅಮ್ಮ ನೋಡಿದ್ದು ರೆಡ್, ಹಸಿರು, ಗ್ರೀನ್ ಸ್ಯಾರಿ, ಬಟ್ ಆ ಸ್ಯಾರಿ ಆಲ್ರೆಡಿ ಇತ್ತು ಆ ಥರ ಸ್ಯಾರೀಸು. ಅದಕ್ಕೆ ಈ ಸಲ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ನಾನು ಇದು ತೊಗೊಳ್ಳೋಣ ಅಂತ ಅಂದೆ. ಆಮೇಲೆ ಅಮ್ಮನು ಓಕೆ ಅಂದರು. ಸೊ ದ ಸ್ಯಾರಿ ಕಲರ್ ನನಗಂತೂ ತುಂಬ ಇಷ್ಟ ಆಗಿದ್ದು ಸ್ಯಾರಿ. ನಾನು ನಮ್ಮಮ್ಮನಿಗೆ, ಅಮ್ಮ ಇದು ನಾನೇ ಹೊಲ್ಸ್ಕೊತೀನಿ ಅಂತ ನಮ್ಮಮ್ಮನ ಕೇಳಿದೆ. ಬಟ್ ಅನ್ಫಾರ್ಚುನೇಟ್ಲಿ ದಿಸ್ ಗೋಸ್ ಟು ಮೈ ಮಾಮ್. ಯಾಕಂತ ಅಂದರೆ ನಾವು ಉಡಲ್ಲ ಜಾಸ್ತಿ ಸ್ಯಾರಿಗಳು. ಯಾವುದಾದ್ರೂ ಹಬ್ಬ ಫಂಕ್ಷನ್ ಅಂತ ಇದ್ದರೆ ಮಾತ್ರನೇ ಉಡೋದು. ಅವರಾದರೆ ಪಾಪ ಉಡ್ತಾರೆ. ಸೊ ವೆಯ್ಟಿಂಗ್ ಅಲ್ವಾ, ಬೈಕೋತಾ ಇರ್ತೀರ ಅಲ್ವಾ, ಇವಳು ಏನು ಇಷ್ಟು ಮಾತಾಡ್ತಾಳೆ ಒಂದು ಸೀರೆ ತೋರ್ಸೋಕ್ಕೆ ಅಂತ. ಓಕೆ, ಫೈನಲಿ ಒಂದು ತೋರಿಸ್ಬಿಡ್ತೀನಿ ರೀ. ಟಡಾ, ಹೇಗಿದೆ ಕಲರು? ಪಿಸ್ತಾ ಕಲರ್ ವಿತ್ ಡಾರ್ಕ್ ಪರ್ಪಲ್. ಪಿಸ್ತಾ ಕಲರ್ ಸ್ಯಾರಿ, ಬಾರ್ಡರ್ ಬಂದ್ಬಿಟ್ಟು ಡಾರ್ಕ್ ಪರ್ಪಲ್. ಇದು ರೇಷ್ಮೆ ಸೀರೆ. ನಂಗಂತೂ ಈ ಕಲರ್ ಸಖತ್ ಇಷ್ಟ ಆಯಿತು. ಮೈ ಮೇಲೆ ಹಾಕ್ಕೊಳ್ಳೋಣ ಅಂದರೆ ದೇವ್ರ ಸೀರೆ ಫಸ್ಟ್ ದೇವ್ರೆ ಹಾಕ್ಕೊಳ್ಳಿ. ನೋಡಿ ಹಂಗೆ ಪಕ್ಕದಲ್ಲಿ ಇಡ್ತೀನಿ, ನನಗೆ ಚೆನ್ನಾಗಿ ಕಾಣಿಸುತ್ತೆ. ನಂಗೆ ಚೆನ್ನಾಗಿ ಕಾಣಿಸುತ್ತೆ. ನಾನು ಅಂದಿದ್ದೆ, ದೇವ್ರ ಎತ್ತವಾಗ ಯೂಶುವಲಾಗಿ ಏನೇನು ದೇವ್ರ ಮೇಲೆ ಹಾಕಿರ್ತೀರೋ ಅದೆಲ್ಲ ಯಾರಾದರೂ ಮನೇಲಿರೋರು ಒಬ್ರು ಹಾಕೋಬೇಕಲ್ವಾ. ಸೊ ನಾನು ಅವಾಗ ನಾನೇ ಸೀರೆನ ಫಸ್ಟ್ ಹಾಕ್ಕೊಳ್ಳೋದು ಅಂತ ನಮ್ಮಮ್ಮಗೆ ಹೇಳಿದ್ದೆ. ಎಲ್ಲ ಫುಲ್ಲು ಮೈ ಮೇಲೆಲ್ಲ ಒಡವೆ ಹಾಕ್ಕೊಂಡು. ಆದರೆ ನಾನು ಅದನ್ನು ಶೂಟ್ ಮಾಡ್ತೀನಿ. ಮೇ ಬಿ ನಾನು ಕ್ರಿಂಜಾಗಿಲ್ಲ ಅಂದರೆ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಸೊ ದಿಸ್ ಇಸ್ ಸ್ಯಾರಿ. ಒಳಗಡೆ ತೆಗೆದು ತೋರಿಸ್ತೀನಿ ರೀ. ಒಂಥರ ನವಿಲ್ದಲ್ಲ, ಸಮಥಿಂಗ್ ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್. ನೋಡಿ, ಅದು ಕಾಣಿಸ್ತಿದೆ ಅನ್ಸುತ್ತೆ. ಇದು ಒಂಥರ ಗೋಲ್ಡ್, ಅಂದರೆ ಇಲ್ಲಿ ಕಾಣಿಸ್ತಿದೆ, ವಿಡಿಯೋದಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತಿದೆ ನನಗೆ. ಮತ್ತು ಇದು ಡಾರ್ಕ್ ಪರ್ಪಲ್, ಈ ಬಾರ್ಡರ್ ಚೆನ್ನಾಗಿದೆ. ಸೊ ಇದು ಲಕ್ಷ್ಮೀ ಸೀರೆ. ನಾನೆಲ್ಲ ಒಳಗಡೆ ಎಲ್ಲ ನೀಟಾಗಿ ತೆಗೆದು ತೋರಿಸಲ್ಲ. ವರಮಹಾಲಕ್ಷ್ಮಿ ಸ್ಯಾರಿ ಉಡ್ಸೋದು ಅದನ್ನೆಲ್ಲ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಸೊ ಅದರಲ್ಲಿ ನೀಟಾಗಿ ಓಪನ್ ಮಾಡಿ, ಇವಾಗ ಓಪನ್ ಮಾಡಿದ್ರೂ ಇದಾಗತ್ತೆ, ಎಲ್ಲ ಇದ್ರದ್ದು ಐರನ್ ಹೋಗ್ಬಿಡುತ್ತೆ. ಹೆಂಗಿದ್ರು ನಾಳೆ ಇದು ವ್ಲಾಗ್ ಮಾಡ್ತೀನಲ್ವ, ಸೊ ಆವಾಗ ಎಲ್ಲ ನೀಟಾಗಿ ನೋಡ್ಬೋದು. ಆ್ಯಕ್ಚುಲಾಗಿ ನಾನು ಈ ಸೀರೆ ನೋಡಿದ ತಕ್ಷಣ, ಫ್ರ್ಯಾಂಕಾಗಿ ಹೇಳ್ತೀನಿ, ಈ ಸೀರೆ ನೋಡಿದ ತಕ್ಷಣ ನಾನು ಇಮ್ಯಾಜಿನೇಷನ್ ಮಾಡ್ಕೊಬಿಟ್ಟೆ. ಹಿಂಗೆ ಕೂರಿಸಿದ್ರೆ ಹಿಂಗೆ ಬರುತ್ತೇನೋ ಅನ್ನೋ ಥರ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ. ಹೋಪ್ ಲಕ್ಷ್ಮಿ ಸೇಮ್ ಹಾಗೆ ನಮ್ಮ ಮನೇಲಿ ಬಂದು ಕೂತ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ಫಸ್ಟ್ ಹಬ್ಬ ವರಮಹಾಲಕ್ಷ್ಮಿ ಮಾಡ್ತಾ ಇರೋದು. ಅಂದರೆ ಹೊಸ ಮನೆ ಕಟ್ಟಿ ಹೊಸ ಮನೆಯಲ್ಲಿ ಫಸ್ಟ್ ಹಬ್ಬ ವರಮಹಾಲಕ್ಷ್ಮಿ ಮಾಡ್ತಾ ಇರೋದು. ನಾವು ಹೋದ ವರ್ಷ ಮಾಡಿಲ್ಲ, ಯಾಕಂದರೆ ಅದು ಚಿಕ್ಕ ಮನೆ ಇತ್ತು, ಅಲ್ಲಿ ಲಕ್ಷ್ಮಿ ಕೂರ್ಸೋಕ್ಕಾಗಲ್ಲ ಅಂದ್ಬಿಟ್ಟು
ತೆಂಗಿನಕಾಯಿಗೆ ಮಕವಾಡನ ಹಾಕಿ ಹಂಗೆ ಪೂಜೆ ಮಾಡಿದ್ರಿ, ಅಂದರೆ ಸ್ಯಾರಿನ ಪಕ್ಕದಲ್ಲಿಟ್ಟು. ಸೊ ಈ ಸಲ ಲಕ್ಷ್ಮೀನ ಕೂರಿಸ್ತೀರಿ. ಎಲ್ಲ ಚೆನ್ನಾಗಾಗಲಿ ಅಂತ ಕೇಳ್ತಾ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಮನೇಲೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ನನಗೆ ಕ್ಲೀನ್ ಮಾಡಿನೇ ನೆಗಡಿ ಬಂದ್ಬಿಟ್ಟಿತ್ತು, ಹುಷಾರಿರಲಿಲ್ಲ ನನಗೂ. ಅಂದ್ರೂ ಇವತ್ತೆಲ್ಲ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದಿದ್ದೀರಿ ನಾಡಿದ್ದಕ್ಕೋಸ್ಕರ. ಯಾಕಂದರೆ ಇವತ್ತೇ ಆ ಮಾರ್ಕೆಟಲ್ಲಿ ಇರೋಕ್ಕಾಗಲಿಲ್ಲ ನಮಗೆ, ಅಷ್ಟು ರಶ್ ಇದ್ದರು. ಹೂವಿನ ಮಾರ್ಕೆಟಲ್ಲಂತೂ ತುಂಬ ರಶ್ ಇದ್ದರು. ಆಲ್ರೆಡಿ ನಮ್ಮಮ್ಮ ಚಕ್ಲಿ ಕೋಡ್ಬೇಳೆ ಎಲ್ಲ ಮನೆಯಲ್ಲೇ ಮಾಡಿದ್ರು. ಅದನ್ನೆಲ್ಲ ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ನಂಗೆ ಹುಷಾರಿರಲಿಲ್ಲ. ಸೊ ನನಗೆ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಹೆಲ್ಪ್ ಮಾಡಬೇಕಾಗಿತ್ತು ಮೇನಾಗಿ, ನಾನು ಅಲ್ಲಿ ಬೇಗ ಕೆಲಸ ಆಗೋಕ್ಕೋಸ್ಕರ. ಸೊ ಅದಕ್ಕೇ ಈಗ ಸ್ವಲ್ಪ ಪರವಾಗಿಲ್ಲ, ನಾನು ಅದಕ್ಕೇ ಇದ್ದು ವ್ಲಾಗ್ ಆದರೂ ಮಾಡೋಣ ಅಂತ ಸ್ಯಾರೀಸ್ ವ್ಲಾಗ್ ಮಾಡಿದೆ. ಓಕೆ, ಸ್ಯಾರೀಸ್ ವ್ಲಾಗ್ ಮಾಡಿದೆ. ಮತ್ತು ವರಮಹಾಲಕ್ಷ್ಮಿ ವ್ಲಾಗ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ಯಾಕಂದರೆ ನನಗೆ ಈ ಥರ ಡೆಕೋರೇಷನ್ಸು ಅದೆಲ್ಲ ತುಂಬ ಇಷ್ಟ ನನಗೆ. ನಮ್ಮ ಅತ್ತೆ, ನಮ್ಮ ಅಕ್ಕಂದರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ನಮ್ಮಮ್ಮ ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಲಕ್ಷ್ಮಿ ಕೂರಿಸೋದಕ್ಕೆ. ನಮ್ಮ ಮನೇಲಿ ಯೂಶ್ವಲ್ ಆಗಿ ಹಳೆ ಮನೇಲಿ ಇದ್ದಾಗಿಂದ ಲಕ್ಷ್ಮಿ ಕೂರಿಸ್ತೀವಿ. ನಾವು ಗಣೇಶ ಹಬ್ಬನ ಮಾಡಲ್ಲ, ಅಂದರೆ ಮನೇಲಿ ಹಬ್ಬ ಮಾಡ್ತೀವಿ, ಗಣೇಶನ ಕೂರಿಸಲ್ಲ. ನಾವು ಕೂರಿಸೋದಂದರೆ ವರಮಹಾಲಕ್ಷ್ಮಿ ಒಂದೇ. ಸೊ ಲಕ್ಷ್ಮಿ ಚೆನ್ನಾಗಿ ಬಂದು ಕೂತ್ಕೊಳ್ಳಿ ಅಂತ ಬೇಡ್ಕೋತಾ ಎಲ್ಲ ಕರೆಕ್ಟಾಗಿ ಆಗಲಿ, ಎಲ್ಲ ನೀಟಾಗಿ ಆಗಲಿ ಅಂತ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ಸ್ಯಾರೀಸ್, ವರಮಹಾಲಕ್ಷ್ಮಿ ಸ್ಯಾರೀಸ್ ಕಲೆಕ್ಷನ್ ಆಗಿತ್ತು. ಸೊ ನಿಮಗೆ ಯಾವುದಾದ್ರೂ ಸೀರೆ ಬಗ್ಗೆ ಇನ್ನೂ ಏನಾದರೂ ಕ್ವೆರೀಸ್ ಇದ್ದರೆ, ಏನಾದರೂ ಕ್ವೆಶನ್ಸ್ ಇದ್ದರೆ, ಯಾವುದಾದ್ರೂ ಸೀರೆ ಬಗ್ಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು. ಎಲ್ಲಿ ತೊಗೊಂಡಿದ್ದು ಏನು ಎತ್ತಲ್ಲ ಅಂತ ನಿಮ್ಗೆ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವ್ಲಾಗ್. ಸ್ಯಾರೀಸ್ ವ್ಲಾಗ್ ಆಗಿತ್ತು. ಮತ್ತು ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತೀನಿ. ಇಷ್ಟು ಸೀರೆಯಲ್ಲಿ ಯಾವ ಸೀರೆ ನಿಮಗೆ ಯೂಶ್ವಲ್ ಆಗಿ ಒಬ್ರೊಬ್ರದ್ದು ಒಂದೊಂದು ಟೇಸ್ಟ್ ಇರುತ್ತೆ. ಸೊ ನಿಮಗೆ ಯಾವ ಸ್ಯಾರಿ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ವರಮಹಾಲಕ್ಷ್ಮಿ ವ್ಲಾಗಲ್ಲಿ. ಸೊ ಆ ವ್ಲಾಗಲ್ಲಿ ನಾವು 3 ಜನ, ಅಂದರೆ ಆಲ್ಮೋಸ್ಟ್ 4 ಜನ ದೇವ್ರ ಸ್ಯಾರಿ ಹುಟ್ಟಿರ್ತಾರೆ, ನಾವು ನಮ್ಮ ಸ್ಯಾರಿಗಳನ್ನ ಹುಟ್ಟಿರ್ತೀರಿ. ಸೊ ಸ್ಯಾರಿ ವೇರಿಂಗ್ ಆಲ್ರೆಡಿ ಸ್ಯಾರಿ ಹಾಕ್ಕೊಂಡಿರ್ತೀರಿ, ಅದು ಆವತ್ತಿನ ವ್ಲಾಗ್ ಆಗಿರುತ್ತೆ. ಹಬ್ಬ ಹೇಗೆ ಮಾಡಿದ್ರಿ ಅನ್ನೋದೆಲ್ಲ ಆವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತು ಆ್ಯಕ್ಚುಲಾಗಿ 2 ವಿಡಿಯೋಸ್ ಬರುತ್ತೇನೋ, ಮೇ ಬಿ ಇಲ್ಲ ಮರ್ಜ್ ಮಾಡ್ತೀನೇನೋ, ನನಗೂ ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಮಾಡೋ ಡೆಕೋರೇಷನ್ ಪ್ರೋಸೆಸ್ ಒಂದು ವ್ಲಾಗು, ನಾವೆಲ್ಲ ರೆಡಿ ಆದಮೇಲೆ ಒಂದು ವ್ಲಾಗು, ಏನೋ ಗೊತ್ತಿಲ್ಲ. ಅಂದರೆ ಒಟ್ಟಿನಲ್ಲಂತೂ ವ್ಲಾಗ್ ಅಂತೂ ಬಂದೇ ಬರುತ್ತೆ, ಮಿಸ್ ಆಗ್ದಿರಾ. ಅದಂತೂ ನಾನಂತೂ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ವ್ಲಾಗ್ ಅಂತೂ ಮಾಡಲೇಬೇಕು ಅಂತ. ಸೊ ಅಷ್ಟೇ ಇವತ್ತಿನ ವ್ಲಾಗ್. ಮತ್ತು ವರಮಹಾಲಕ್ಷ್ಮಿ ವ್ಲಾಗಲ್ಲಿ ಸಿಗೋಣ. ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.